ತುಂಬ ಬೇಜಾರಾಗ್ತಿದೆ. ಇವತ್ತು ನಮ್ಮ ಮನೆ ಹತ್ರನೇ ಕಾನ್ಫಿಡೆನ್ಸ್ ಫ್ಲ್ಯಾಟ್ ಇದೆ. ಅದನ್ನು ನೋಡಿದಾಗೆಲ್ಲ ರಾಯಲ್ ಸರ್ ಡೆತ್ ಆಗಿರೋದ್ರಿಂದ ವಿಷಯಕ್ಕಿಲ್ಲ, ತುಂಬ ಬೇಜಾರಾಗ್ತಿದೆ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಟಿ ವಿನಲ್ಲಿ ವಿಡಿಯೋ ಎಲ್ಲ ನೋಡಿದ್ದೀವಿ. ಅದೇ ಬಿಗ್ ಬಾಸ್ ಹನುಮಂತ್ ಅವ್ರಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಫ್ಲ್ಯಾಟ್ ಕೊಟ್ಟಿದ್ರು ಅವ್ರಿಗೆ, ಬಿಗ್ ಬಾಸ್ ಗೆದ್ದಾಗೆಲ್ಲ ಅಮೌಂಟ್ ಕೊಟ್ಟಿದ್ರು. ತಂಗಿಯವರು ಓದ್ಸೋಕ್ಕೆಲ್ಲ ದುಡ್ಡು ಅಮೌಂಟ್ ಎಲ್ಲ ಕೊಟ್ಟಿದ್ದಾರಂತೆ. ಬಡ ಮಕ್ಕಳಿಗೆ ಎಲ್ಲ ಓದ್ಸೋಕ್ಕೆಲ್ಲ ಕಾಲಕ್ಷೇಪ ಎಲ್ಲ ಕೊಟ್ಟಿದ್ದಾರೆ. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹೌದು, ಇದು ತುಂಬ ಬೇಜಾರಾದ ವಿಷಯ. ಸಖತ್ ಫೀಲ್ ಆಗ್ತಾ ಇದೆ. ಬಟ್ ಯಾಕೆ ಈ ಸಿಚುವೇಶನ್ ಅವರು ಈ ಥರ ಮಾಡ್ಕೊಂಡು ಅಂತ ನಮ್ಗೆ ಗೊತ್ತಿದ್ದ ವಿಷಯ. ಬಟ್ ಆದರೆ ಒಂದು ಜೀವ ಕಳ್ಕೊಳ್ಳೋದಾಗಲಿ ಅದು ತುಂಬ ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಅಷ್ಟು ನೋವಾಗಿರುತ್ತೆ, ಫೀಲ್ ಆಗಿರುತ್ತೆ. ಬಟ್ ಅವ್ರು ಫೇಸ್ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ, ಮೇ ಬಿ. ಬಟ್ ತುಂಬ ಜನಕ್ಕೆ ಅವರು ರಕ್ತ ಸಂಬಂಧನೂ ಅಲ್ಲ, ಪರಿಚಯ ಇರೋರಿಗೆ ಅಷ್ಟೇ ಗೊತ್ತಿರುತ್ತೆ. ನಮ್ಗೆ ಅವರು ಯಾರು ಏನೂ ಗೊತ್ತೇ ಇಲ್ಲ. ಅದು ತುಂಬ ಒಂಥರ ಫೀಲ್ ಆಗ್ತೈತಿ. ಒಬ್ರನ್ನ ಕಳ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಬಟ್ ಅವ್ರ ಲೈಫ್ ಈ ಥರ ಆಗುತ್ತಿದೆ ಯಾರೂ ಅಂದ್ಕೊಂಡಿರಲ್ಲ. ಅಷ್ಟೊಂದು ಕೋಟಿಗೆಲ್ಲ ಬದುಕಿದ್ದಾರೆ. ನಾವು ಬೆಳಗ್ಗೆ ಎದ್ರೆ ಕೆಲಸಕ್ಕೂ ದುಡ್ಡುಗೋಸ್ಕರ ಹೋಗ್ತೀವಿ. ಆ ದುಡ್ಡಿಂದಲೇ ಅವ್ರ ಜೀವನ ಹಾಳಾಗೋ ಥರ ಆಗೋಯ್ತು. ದುಡ್ಡಿನ ಹಿಂದೆ ಹೋಗಬಾರ್ದು ಮತ್ತು ಪ್ರಾಣನ ಕಳ್ಕೋಬಾರ್ದು. ಅದು ನಮ್ಮ ಫ್ಯಾಮಿಲಿ ಇದ್ದಾರೆ ಅಂತ ನಾವು ಯಾವತ್ತೂ ಅಂದ್ಕೊಳ್ತಾ ಇರಬೇಕು. ಪ್ರಾಣ ಮಾತ್ರ ಇರುತ್ತೆ, ನಾವೇ ಕೈಯಾರೆ ಕಳ್ಕೊಬಾರ್ದು. ಅದು ದೇವ್ರಿಗೆ ಕೊಟ್ಟಿರೋ ಗಿಫ್ಟು, ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ತುಂಬ ಬೇಜಾರಾಗ್ತದೆ. ಯಾರಿಗೂ ಈ ಕಷ್ಟ ಬರ್ದಲ್ಲೇ ಇರಲಿ, ಯಾರೋ ಮುಂದೆ ಈ ಥರ ಒಂದು ಡಿಸಿಷನ್ ತಗೋಬಾರ್ದು. ದಯವಿಟ್ಟು ಏನೇ ಎಂಥ ಸಿಚುವೇಶನ್ ಬಂದರೂ ಸ್ವಲ್ಪ ನೋಡಿಕೊಂಡು ತಾಳ್ಮೆಯಿಂದ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೊಂಡು ಹೋಗೋದು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್.